ಈಗ C2H5O- ಮತ್ತು OH- ಇವೆರಡು ಅಗ್ರೆಸಿವ್ ಬೇಸಸ್ಸು. ಬೇಸ್ ಅಂದ್ರೇನು? ಹೈಡ್ರೋಜನ್ನ ತೊಗೋತಾವೆ, ಹುಡ್ಕ್ಯಾಡ್ತಾವೆ ಹೈಡ್ರೋಜನ್ ಅಯಾನ್. ಸೊ ಹೈಡ್ರೋಜನ್ ಅಯಾನ್ ಸಿಕ್ಕರೆ ತೊಗೊಂಡ್ಬಿಡ್ತಾವೆ, ಹಿಂಗೆ. ಸೊ ಇವಕ್ಕೆ ಹೈಡ್ರೋಜನ್ ಅಯಾನ್ ಬೇಕು, ಅವು ತೊಗೊಳಕ್ಕೆ ರೆಡಿ ಅದಾವೆ ಫುಲ್. ಸೊ ಎರಡು ಅಗ್ರೆಸಿವ್, ವೇಟ್ ಮಾಡೋಂಗಿಲ್ಲ ಇವು. ಆ್ಯಕ್ಚುಲಿ ಇದು ವೇಟ್ ಮಾಡಲ್ಲ. ಬಟ್ ಇದನ್ನು ಎಕ್ವೇಸ್ ಮೀಡಿಯಮ್ದಾಗೈತಲ್ಲ, ಎಕ್ವೇಸ್ ಮೀಡಿಯಮ್ ಅಂದ್ರೆ ನೀರು ವಾಟರ್ದಾಗೈತಲ್ಲ. ಸೊ ವಾಟರ್ದಾಗ ಹಾಕಿದ ಕೂಡಲೇ ಆ ವಾಟರ್ ಮಾಲಿಕ್ಯೂಲ್ಸ್ ಎಲ್ಲ ಇದು ಸುತ್ತಲ ಬಂದ್ಬಿಡ್ತಾವೆ. ಇದನ್ನು ಅಷ್ಟು ಈಸಿಯಾಗಿ ಇದು ವೀಕ್ ಆಗ್ಬಿಡ್ತೈತೆ, ಅವು ವೀಕ್ ಬೇಸ್ ಆಗುತ್ತೆ. ಅಷ್ಟು ಎನರ್ಜೆಟಿಕಲಿ ಅದು ಹೈಡ್ರೋಜನ್ ಅಯಾನ್ ಜಕ್ಕೊಳಂಗಿಲ್ಲ ಹಿಂಗೆ. ಬಟ್ ಇದು ಸ್ಟ್ರಾಂಗ್, ಇದು ಅಕ್ವೇಸ್ದಾಗಿಲ್ಲ, ಇದು ಆಲ್ಕೋಹಾಲ್ದು. ಸೊ ಹಂಗಾಗಿ ಇದು ಸ್ಟ್ರಾಂಗ್ ಬೇಸ್. ಇದು ಅಗ್ರೆಸಿವ್ ಆಗಿ ಹೈಡ್ರೋಜನ್ ಅಯಾನ್ನ ತಗೊಂಡ್ಬಿಡ್ತಾವೆ ಇಲ್ಲಿ ಬೀಟಾ ಕಾರ್ಬನ್ದಿಂದ. ಇದಷ್ಟು ಸ್ಟ್ರಾಂಗ್ ಇಲ್ಲ, ಅಷ್ಟು ಜಕ್ಕೊಳ್ಳೋ ಅಷ್ಟು ಹೈಡ್ರೋಜನ್ ಆಟಮ್ ಬಾಂಡ್ ಬ್ರೇಕ್ ಮಾಡಿ ಜಕ್ಕೊಳ್ಳೋ ಸ್ಟ್ರಾಂಗ್ ಇಲ್ಲ ಇದು. ಯಾಕಂದ್ರೆ ಅಕ್ವೇಸ್ ಮೀಡಿಯಮ್ ಐತಿ, ಬಟ್ ಇದು ಆಲ್ಕೋಹಾಲಿಕ್ ಮೀಡಿಯಮ್ ಐತಿ. ಇದು ಸ್ಟ್ರಾಂಗ್, ಎರಡು ಸ್ಟ್ರಾಂಗ್ ಬೇಸೇ, ಬಟ್ ಮೀಡಿಯಮ್ ಚೇಂಜ್ ಆತಲ್ಲ. ಸೊ ಅದಷ್ಟು ಈಸಿಯಾಗಿ ಜಕ್ಕೋತೈತಿ ಇದು ಅಷ್ಟು ಸ್ಟ್ರಾಂಗ್ಲಿ ಜಕ್ಕೊಳ್ಳಲ್ಲ. ಇದೇನು ಮಾಡುತ್ತೆ ಅವಾಗ ಜಕ್ಕೊಳಕ್ಕಾಗಲ್ಲ ಅಂತ ವೇಟ್ ಮಾಡಿ ಬರ್ತೈತೆ ಅಷ್ಟೇ. ಇದಕ್ಕೆ ಈಸಿ ಹೈಡ್ರೋಜನ್ ಆಟಮ್ ಜಕ್ಕೊಳ್ಳೋದು, ಇದಕ್ಕೆ ಅದು ಈಸಿ ಇಲ್ಲ ಹೈಡ್ರೋಜನ್ ಜಕ್ಕೊಳ್ಳೋದು, ಯಾಕಂದರೆ ಇದು ವೀಕ್ ಆಗೈತಿ ಈಗ. ಸೊ ಹಂಗಾಗಿ ಇದು SN1 ಆಗುತ್ತೆ ಅಕ್ವೇಸ್ದಾಗ. ಇದು SN ಇದು ಎಲಿಮಿನೇಷನ್ ಮಾಡುತ್ತೆ.